ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 3. ಆರತಿ ತನ್ನಪ್ಪನ ಜೊತೆಗೆ ಸಿನಿಮಾ ನೋಡಲು ಹೋಗಿದ್ಲು. 4 ಜನ ಪುಂಡರು ಅವರಿಗೆ ಕಾಟ ಕೊಡಲು ಬಂದಿದ್ರು. ಹೋ ನೋಡ್ರಪ್ಪ, ಮುದಿಯ ಬಂದಿದ್ದಾನೆ, ದೂರ ಇರೋ ನೀನು, ಇವಳನ್ನ ಮಾತನಾಡಿಸಿ ಹೋಗ್ತೀವಿ ಎಂದು ಅವರು ಗಿರೀಶ್ ಅವರನ್ನು ದೂರ ತಳ್ಳಿದರು. ರೀ ಎಂದು ಮಂಗಳ ಗಾಬರಿಯಿಂದ ಅರಚಿಬಿಟ್ರು. ಉಳಿದವರೆಲ್ಲ ನೋಡುತ್ತಾ ನಿಂತಿದ್ರೆ ಅದೇ ಸಮಯದಲ್ಲಿ ಟಿಕೆಟ್ ತೆಗೆದುಕೊಂಡ್ರು ಕೆಲವರು. ಅಪ್ಪ ಎಂದು ಓಡಿ ಅವರ ಹಿಡಿದವಳು ಅವರನ್ನು ಸರಿಯಾಗಿ ನಿಲ್ಲಿಸಿ, ಏಯ್ ಮರ್ಯಾದೆಯಿಂದ ಹೋದರೆ ಸರಿ, ಇಲ್ಲಾಂದರೆ ಪೊಲೀಸ್ಗೆ ಹೇಳ್ತೀನಿ, ಅವರೇ ಬಂದು ವಿಚಾರಿಸ್ತಾರೆ ಎಂದು ಕೈ ತೋರಿ ವಾರ್ನ್ ಮಾಡಿದಳು. ಅಷ್ಟಕ್ಕೆ ಕೋಪಗೊಂಡವರು, ಏನೇ ಮಾಡ್ತೀಯಾ ಎಂದು ಸೀದಾ ಅವಳ ಸೆರಗಿಗೆ ಕೈ ಹಾಕಿಬಿಟ್ಟಿದ್ದ. ಏ ಬಿಡೋ, ಪಬ್ಲಿಕ್ಕಲ್ಲೇ ಹೆಣ್ಣಿನ ಸೆರಗಿಗೆ ಕೈ ಹಾಕ್ತೀಯಾ ಎಂದು ಮಂಗಳ ಅವರು ಅವನ ಕೆನ್ನೆಗೆ ಹೊಡೆಯುತ್ತಿದ್ರೆ ಉಳಿದವರು ಅವರನ್ನು ದೂರ ಎಳೆದರು. ಬಿಡೋ ಎಂದು ಅವನ ಕಾಲಿಗೆ ಒದ್ದು ಬಿಟ್ಲು ಆರು. ಅವ ಕಾಲಿಡಿದು ಕೆಳಗೆ ಬಿದ್ದರೆ ಕೋಪಗೊಂಡ ಇನ್ನೊಬ್ಬ ಚಾಕುವಿನಿಂದ ಗಿರೀಶ್ ಅವರ ಕುತ್ತಿಗೆಗೆ ಚುಚ್ಚಲು ನಡೆದಿದ್ದ. ಅಪ್ಪ, ಹೇ ನನ್ನಪ್ಪನ ಮುಟ್ಬೇಡ ಎಂದು ಕೂಗಿ ಓಡಲು ನೋಡಿದವಳ ಕೈ ಹಿಡಿದವ, ನನಗೆ ಹೊಡೆದೆ ಅಲ್ವಾ, ಈಗ ನೋಡು ಎಂದು ನಗುತ್ತಿದ್ದ ಅವ. ಅಪ್ಪ, ಕಾಲ್ ಯೂಸ್ ಮಾಡಿ ವದೀರಿ ಅವನಿಗೆ, ನಿಮ್ಮ ಮುಟ್ಟೋಕ್ ಬಿಡಬೇಡಿ ಎಂದು ಆರತಿ ಅರಚಿದಾಗ ಅದರಂತೆ ನೇರವಾಗಿ ಕುಳಿತರು ಗಿರೀಶ್ ಅವರು. ಏಯ್ ಅವನ ಕಾಲು ಕೈ ಹಿಡ್ಕೊಳ್ರೋ ಎಂದು ಮತ್ತೆ ಆರತಿಯನ್ನು ಹಿಡಿದವ ಕೂಗಿದಾಗ ಇನ್ನಿಬ್ಬರು ಬಂದು ಅವರನ್ನು ಹಿಡಿದುಕೊಂಡರು. ಯಾರಾದರೂ ಕಾಪಾಡಿ, ಅಪ್ಪ ತಪ್ಪಿಸ್ಕೊಳ್ಳಿ, ಅಪ್ಪ ಪ್ಲೀಸ್ ಎಂದು ಅರಚುತ್ತಿದ್ದಳು ಆರತಿ. ಅವಳ ಪೂರ್ತಿ ಜೀವನದಲ್ಲೇ ಇಂತಹ ಪರಿಸ್ಥಿತಿಯನ್ನು ಎದುರಿಸಿರಲಿಲ್ಲ ಆಕೆ. ಅಪ್ಪನೆಂದರೆ ಜೀವ, ತೆನ್ನದ್ರೆ ಅವರಿಗೇನಾದರೂ ಆಗಿಬಿಡುತ್ತದೆ ಎಂಬ ಯೋಚನೆಯೇ ಭಯವಾಗಿತ್ತು ಅವಳಿಗೆ. ಆದರೆ ಅಲ್ಲಿದ್ದವರೆಲ್ಲ ಅವಳನ್ನು ಮತ್ತೆ ಗಿರೀಶ್ ಅವರನ್ನು ಬದಲಿಸಿ ನೋಡುತ್ತಿದ್ದರೆ ವಿನಃ ಯಾರೊಬ್ಬರೂ ಸಹಾಯಕ್ಕೆ ಧಾವಿಸಲಿಲ್ಲ. ಅದರಲ್ಲೂ ಚಿತ್ರೀಕರಿಸುವುದು ಬಿಡಲಿಲ್ಲ ಅವರು. ಪ್ಲೀಸ್ ಹೆಲ್ಪ್ ಮಾಡಿ ಅಪ್ಪ, ಅಪ್ಪ ಎಂದು ಕೂಗುತ್ತಿದ್ದಳು ಆರತಿ. ಕಣ್ಣಿಂದ ಒಂದೇ ಸಮನೆ ನೀರು ಜಾರುತ್ತಿತ್ತು. ಏನೋ ಅವಳನ್ನು ನೋಡ್ತಿದೀಯಾ, ಎಷ್ಟೊತ್ತಾಯ್ತು ಚಾಕು ಹಿಡ್ಕೊಂಡು, ಚುಚ್ಚು ಎಂದು ಅವ ಜೋರಾಗಿ ಅರಿಸಿದಾಗ ಗಿರೀಶ್ ಅವರ ಕೊರಳಿಗೆ ಚಾಕು ಚುಚ್ಚಲು ಹೋದವನ ಕೈ ತಿರುಗಿ ಹೋಗಿತ್ತು. ಒಂದಷ್ಟು ದೂರ ಹೋಗಿ ಬಿದ್ದಿದ್ದ ಅವ. ಅವರನ್ನು ನೋಡಿಯೇ ಗಿರೀಶ್ನ ಕೈ ಹಿಡಿದವ ಕೈ ಬಿಟ್ರೆ ಮಂಗಳ ಅವರನ್ನು ಬಿಟ್ಟಿದ್ರು ಪುಂಡರು. ಬಾರೋ ಚುಚ್ಚು ಬಾ, ನೋಡ್ತೀನಿ ನಾನು ಎಂದು ಅರಚಿ ನಿಂತವ ಒಬ್ಬ ಹೆಚ್ಚು ಕಡಿಮೆ 6 ಅಡಿ ಇದ್ದಾನವ. ಹೌದು, ಅವರನ್ನು ಕಾಪಾಡಲು ಬಂದಿದ್ದನವ. ಏನೋ ಹೀರೋ ಆಗೋಕೆ ನೋಡ್ತಿದೀಯಾ ಎಂದ ಆರತಿಯ ಕೈ ಹಿಡಿದಿದ್ದವ. ಅವನ ಕೈಯಲ್ಲಿ ನರಳುತ್ತಿದ್ದ ಆರತಿ ಗಮನವೆಲ್ಲ ಅಪ್ಪನ ತಲೆ. ಅಪ್ಪ ಎಂದು ಕೂಗಿ ಅವಳು ಮುಂದೆ ಬರಲು ನೋಡಿದಾಗ ಅವಳ ಕೂದಲಿಡಿದು ಎಳೆದು ಬಿಟ್ಟ ಅವನು. ಅಮ್ಮ ಎಂದು ಅವಳು ಅರಿಸಿದರೆ ಅಲ್ಲೇ ಇದ್ದ ಕಟ್ಟಿಗೆ ತೆಗೆದು ಅವನ ಕೈಗೆ ಬೀಸಿದ್ದ ಅವ. ಅಪ್ಪ ನಿಮ್ಗೇನೂ ಆಗಿಲ್ಲ ಅಲ್ವಾ, ಓಕೆನಾ ಅಪ್ಪ ಎಂದು ಅಪ್ಪನಿದ್ದಲ್ಲಿಗೆ ಓಡಿ ಬಂದವಳ ನೋಡಿದವನ ಮುಖದಲ್ಲಿ ನಗು ಮೂಡಿತು. ಅವಳ ಅಂದಕ್ಕೆ ಆಕರ್ಷಕನಾಗಿದ್ದನವ. ನಾನು ಹುಷಾರಿದ್ದೀನಿ ಕಣೆ, ನಿನಗೇನೂ ಆಗಿಲ್ಲ ಅಲ್ವಾ, ಎಲ್ಲಿ ಕೈ ತೋರಿಸು ಎಂದು ಕೇಳಿದರು ಗಿರೀಶ್ ನೋವಿನಲ್ಲೇ. ಹೌದು, ಅವರಿಗೆ ಗಾಯವಾಗಿದ್ದರೂ ಮಗಳ ಕ್ಷೇಮ ಮುಖ್ಯ ಆ ಜೀವಕ್ಕೆ. ಏನಾಗಿಲ್ಲ ಅಪ್ಪ ನನಗೆ ಎಂದು ಇಬ್ಬರು ಮಾತನಾಡುವಾಗ ಬಿದ್ದಿದ್ದಲ್ಲವನೊಬ್ಬ ಎದ್ದು ಬಂದು ಕಾಪಾಡಿದ್ದವನ ತೋಳಿಗೆ ಹೊಡೆಯಿದ್ದ ಜೋರಾಗಿ. ಆ ಏಟಿಗೆ ತಲೆ ಕಟ್ಟಿಗೆಯೇ ಮುರುಗಿ ಬಿದ್ದಿತ್ತು. ತಕ್ಷಣ ಅವನನ್ನು ಕೆಳಗೆ ಹಾಕಿ ಒದ್ದು ಬಿಟ್ಟವ ಕೆಲ ಕ್ಷಣದಲ್ಲೇ ಎಲ್ಲರ ಹೊಡೆದು ಕೂರಿಸಿದ್ದ. ನಿಮ್ಗೇನೂ ಆಗಿಲ್ಲ ಅಲ್ವಾ, ಏನಾದರೂ ಏಟಾಗಿದ್ರೆ ಹೇಳಿ, ಇವರನ್ನು ಹುಟ್ಲಿಲ್ಲ ಅನಿಸಿಬಿಡ್ತೀನಿ ಎಂದು ಗಿರೀಶ್ ಅವರ ಮುಂದೆ ಬಂದು ನಿಂತವನ ನೋಡಿದವರು, ಇಲ್ಲಪ್ಪ ಏನೂ ಆಗಿಲ್ಲ, ನಿನ್ನ ಋಣನ ಹೇಗೆ ತೀರಿಸಬೇಕೋ ಗೊತ್ತಾಗ್ತಿಲ್ಲ ಎಂದು ಕೈ ಮುಗಿದು ಬಿಟ್ಟರು ಗಿರೀಶ್. ಅಯ್ಯೋ ದೊಡ್ಡ ಮಾತು, ಇದು ನನ್ನ ಕೆಲಸ ಬಿಡಿ ಎಂದು ನಕ್ಕವನ ನೋಟ ಆರತಿಯ ಮೇಲಿತ್ತು. ಅವಳು ಅಷ್ಟೆ ಅವನ ನೋಡುತ್ತಿದ್ಲು. ಥ್ಯಾಂಕ್ ಯು ಸೋ ಮಚ್, ನಿಮ್ಮಿಂದ ಇವತ್ತು ಹೆಲ್ಪ್ ಆಯಿತು. ಇಲ್ಲಿಯೂ ಯಾರಿಗೂ ಒಂಚೂರು ಮಾನವೀಯತೆ ಇಲ್ಲ. ನಿಮಗೆ ಗೊತ್ತಿಲ್ಲ ನೀವೆಂಥ ಸಹಾಯ ಮಾಡಿದ್ದೀರಾ ಅಂತ. ನಿಮ್ಮ ಸಹಾಯಕ್ಕೆ ನಾನು ಏನು ಹೇಳಿದ್ರೂ ಸಾಲಲ್ಲ. ಆದರೆ ಆ ಲೋಫರ್ಸ್ ಎಂದು ಕೋಪದಿ ನುಡಿದಳು ಅವರ ನೋಡಿ. ಇಟ್ಸ್ ಮೈ ಡ್ಯೂಟಿ ಎಂದು ಅವ ತುಟಿಯ ಅಂಚಲ್ಲಿ ನಗು ತುಂಬಿಕೊಂಡೆ. 1 ನಿಮಿಷ, ನಾನು ಅವರಿಗೆ ಹೊಡಿಬೇಕು ಎಂದು ಅವರ ಬಳಿ ಹೋದವಳು ಎಲ್ಲರ ಕೆನ್ನೆಗೂ ಹೊಡೆದು, ಇನ್ನೊಮ್ಮೆ ಹೆಣ್ಣು ಮಕ್ಕಳ ತಂಟೆಗೆ ಹೋಗೋಕ್ಕೆ ಮುಂಚೆ ಈ ಏಟು ನೆನ್ಪಿಟ್ಕೋ ಎಂದು ಅವರ ಬಳಿ ಬಂದಳು. ಅಪ್ಪ ಆಸ್ಪತ್ರೆಗೆ ಹೋಗಿ ಮನೆಗೆ ಹೋಗೋಣ ಎದ್ದೇಳಿ ಎಂದು ಅವರನ್ನು ಎಬ್ಬಿಸಿದ್ಲು. ಹೇಗೋ ಬಂದಿದ್ದೀವಿ, ಮೂವಿ ನೋಡ್ಕೊಂಡು ಹೋಗೋಣ ಕಣಮ್ಮ, ನಿನ್ನಾಸೆ ಅಲ್ವಾ ಎಂದವರ ಮೈ ಮೇಲೆ ಮೆತ್ತಿದ್ದ ಮಣ್ಣು ತೊಡೆದವಳು, ಇಲ್ಲ ಅಪ್ಪ, ಇನ್ನಾವತ್ತೂ ನಾನು ಸಿನಿಮಾ ನೋಡೋದಿಲ್ಲ, ಇದರಿಂದಾನೇ ಅಲ್ವಾ ಇವತ್ತು ನಿಮಗೆ ಈ ಸ್ಥಿತಿ ಬಂದಿದ್ದು ಎಂದು ಅಮ್ಮನ ನೋಡಿ, ನೀವು ಹೇಳೋದು ಸರಿಮಾ,
ನಾವು ಮನೆಯಲ್ಲೇ ಇರಬೇಕು ಎಂದು ಅಲ್ಲಿಂದ ಸರಿಯ ಹೊರಟವಳು. ಥ್ಯಾಂಕ್ಸ್ ಅಗೇನ್. ಇವರನ್ನು ಪೊಲೀಸ್ಗೆ ಒಪ್ಪಿಸಬೇಕಿತ್ತು, ಆದರೆ ನನಗೆ ಟೈಮ್ ಇಲ್ಲ. ಅದೊಂದು ಮಾಡ್ತೀರಾ ಎಂದಳು ಹುಬ್ಬು ಮೇಲೆದ್ದೆ. ಅವಳ ಮುದ್ದು ಮಗ ನೋಡುತ್ತಾ ಕಳೆದಿದ್ದವ ಓಕೆ ಎಂದಾಗ ಅಲ್ಲಿಂದ ಮುಂದೆ ಹೆಜ್ಜೆ ಇಟ್ಲು. ಒಂದು ನಿಮಿಷ ಮಾರು ಎಂದ ಗಿರೀಶ್. ಮತ್ತೆ ಅವನೆಡೆಗೆ ತಿರುಗಿ ನೋಡಿ, ನಿನ್ನ ಹೆಸರೇನಪ್ಪ ಎಂದರು ಕುತೂಹಲದಿಂದ. ನನ್ನ ಹೆಸರು ಶ್ರೀಧರ್ ಅಂಕಲ್ ಎಂದನವ ಸ್ಟೈಲ್ ಆಗಿ. ನಕ್ಕು ನಡೆದರು ಗಿರೀಶ್ ಅವರು. ಮನೆಗೆ ಬಂದ ಆರ್ಯ ವಿಷ್ಣು ಕೋಣೆ ಸೇರಿದ್ರು. ಇತ್ತ ರಮೇಶ್ ಲೀಲಾ ಇಬ್ರು ಏನೋ ಮಾತನಾಡುತ್ತಾ ಗಾರ್ಡನ್ ಏರಿಯಾದಲ್ಲೇ ಕುಳಿತಿದ್ರು. ಅದೇ ಸಮಯದಲ್ಲಿ ಅಲ್ಲಿಗೆ ಬಂದ ಆರ್ಯ, ಅಜ್ಜಿ ತಾತ ನೋಡಿ ಇಲ್ಲಿ ಎಂದ ಆರ್ಯ ಕೂಗಿದಾಗ ಇಬ್ಬರು ಎದ್ದು ನಿಂತರೆ ಕೆಲಸದವರೆಲ್ಲ ಅಲ್ಲಿಗೆ ಬಂದು ನಿಂತರು. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಬಟ್ಟೆ ತೊಟ್ಟು ಮಿಂಚುತ್ತಿದ್ದ ಆರ್ಯ. ಅಯ್ಯೋ ಎಷ್ಟು ಮುದ್ದಾಗಿದೆಯೋ ಚಾಂಪ್, ನನ್ನ ದೃಷ್ಟಿನೇ ಆಗುತ್ತೆ ಎಂದು ಕೈಯಲ್ಲಿ ದೃಷ್ಟಿ ತೆಗೆದರು ಲೀಲಾ. ಏನಿವತ್ತು ನಮ್ಮ ಚಾಂಪ್ ಮಿಂಚಿಂಗ್, ಎಲ್ಲಿಗೆ ಸವಾರಿ ಎಂದರು ರಮೇಶ್ ಮೊಮ್ಮಗನ ಎತ್ತಿಕೊಂಡು ಕೆನ್ನೆಗೆ ಮುತ್ತಿಟ್ಟು. ಮತ್ತೆ ನಾನು ಯಾರು ಹೇಳಿ? ಆಲ್ಯಾ ವಿಷ್ಣುವರ್ಧನ್ ಮಗ ಆಲ್ಯವರ್ಧನ್ ಅಂದ್ಲೇ ಕದ್ಮೇನಾ? ಹೆಂಗೆ ನಾವು ಫುಲ್ ಮಿಂಚಿಂಗ್ ಅಲ್ವಾ ಎಂದು ಅವ ಪುಟ್ಟ ಕೈಯಿಂದ ಟೈ ಬಿಗಿ ಮಾಡಿಕೊಂಡು ಹೇಳುವಾಗ ಹಿಂದೆಯಿಂದ ಅದೇ ಬಣ್ಣದ ಬಟ್ಟೆ ಹಾಕಿ ಬಂದ ವಿಷ್ಣು. ನಾನು ಚಾಂಪ್ ಮೂವಿ ನೋಡೋದಕ್ಕೆ ಹೋಗ್ತಿದ್ದೀವಿ ಥಿಯೇಟರ್ಗೆ, ಅಲ್ಲಿ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಬರ್ತೀವಿ ಎಂದು ಗಂಭೀರವಾಗಿ ನುಡಿದವ ಕೆಳಗಿಳಿದು ಬಂದ. ಇಲ್ಲೇ ಹೋಮ್ ಥಿಯೇಟರ್ ಇದೆಯಲ್ಲ ವಿಷ್ಣು, ಅವನನ್ನು ಯಾಕೆ ಆಚೆ ಕರೆದುಕೊಂಡು ಹೋಗ್ತೀಯಾ? ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಎಂದರು ಲೀಲಾವತಿ ಬಯದಿ. ಅವರಿಗೂ ಅವನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ಅವನಿಗೆ ಆಚೆ ಸಿನಿಮಾ ನೋಡೋದೇ ಇಷ್ಟವಂತೆ. ಇವತ್ತೊಂದು ದಿನ ಕರೆದುಕೊಂಡು ಹೋದರೆ ಏನೂ ಆಗೋದಿಲ್ಲ ಎಂದು ಅವನು ಹೇಳುವಾಗಲೇ, ಪಪ್ಪ ನನಗೆ ತಲೆಗಿಲ್ಲಂತಿದೆ ಪಪ್ಪ, ಪಪ್ಪ ಬಿದ್ದೋದೆ ಎಂದು ನೆಲದ ಮೇಲೆ ಬೀಳುವವನ ಓಡಿ ಬಂದು ಹಿಡಿದುಕೊಂಡಿದ್ದ ವಿಷ್ಣು. ಏಯ್ ಪ್ರಿನ್ಸ್ ಏನಾಯಿತು ಎಂದು ಕೆನ್ನೆ ತಟ್ಟುತ್ತಿದ್ದನವ. ಅವನ ಉಸಿರಾಟದ ಗತಿ ಏರುಪೇರಾಗಿದ್ದೆ. ಡ್ಯಾಡ್ ಕಾಲ್ ದ ಡಾಕ್ಟರ್ ಎಂದು ಕೂಗಿದ್ದ ಜೋರಾಗಿ. ತಕ್ಷಣ ರಮೇಶ್ ಅವರು ಫೋನ್ ತೆಗೆದು ರೆಗ್ಯುಲರ್ ಡಾಕ್ಟರ್ಗೆ ಕರೆ ಮಾಡಿದ್ರು. ಹೇಳಿ ಸರ್ ಎಂದು ಡಾಕ್ಟರ್ ಪ್ರಸಾದ್ ಕೇಳಿದ್ದೆ. ಡಾಕ್ಟರ್ ಬೇಗ ಬನ್ನಿ, ಆರ್ಯನಿಗೆ ಮತ್ತೆ ರೆಸ್ಪಿರೇಷನ್ ಪ್ರಾಬ್ಲಮ್ ಆಗಿದೆ ಎಂದು ಅರಚಿದ್ದ ವಿಷ್ಣು. ಆದರೆ ಈ ಬಾರಿ ಅವನೆಲ್ಲ ಮುಂಜಾಗ್ರತೆ ಕೈ ಕೊಟ್ಟಿತ್ತು. ಹೋ ನೋ ವಿಷ್ಣು, ನಾನು ಬೆಳಗ್ಗೆ ಅಷ್ಟೇ ಡೆಲ್ಲಿಗೆ ಬಂದುಬಿಟ್ಟೆ, ಒಂದು ಕಾನ್ಫರೆನ್ಸ್ ಇತ್ತು ಎಂದಾಗ ಅವನ ಉಸಿರಾಟವೇ ನಿಂತ ಅನುಭವ. ವಾಟ್ ದಿ ಹೆಲ್ ಡಾಕ್ಟರ್ ಎಂದು ಅರಚಿದ್ದ ಕೆಟ್ಟ ಕೋಪದಿಂದ. ನಮ್ಮ ಹಾಸ್ಪಿಟಲ್ಗೆ ಹೋಗಿ, ಆರ್ಯನ ಎಲ್ಲ ಫೈಲ್ಸ್ ಡಾಕ್ಟರ್ ನೀರಜ್ ಅವರ ಬಳಿ ಇದೆ, ಅವರಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹೋಪ್ ಆರ್ಯ ವಿ ಬಿ ಸೇಫ್, ಏನೂ ಆಗೋದಿಲ್ಲ, ನಾನು ಅವರಿಗೆ ಕಾಲ್ ಮಾಡ್ತೀನಿ, ನೀವು ಹೋಗಿ ಎಂದ ತಕ್ಷಣ ಮಗನ ಹೊತ್ತು ಓಡಿದ್ದ ವಿಷ್ಣು ಆತಂಕದಿಂದ. ICU ಅಲ್ಲಿ ಆರ್ಯ ಒದ್ದಾಡುತ್ತಿದ್ದರೆ ಆಚೆ ವಿಷ್ಣು ನರಳುತ್ತಿದ್ದ. ಮಗನೆಂದರೆ ಜೀವ, ಮಗನೆಂದರೆ ಪ್ರಾಣ. ಅವನ ಉಸಿರಾಟ ಕ್ಷೀಣವಾಗಿದ್ದ, ಇವನ ಹೃದಯ ಬಡಿತ ಕ್ಷೀಣಿಸುತ್ತಿತ್ತು. ಎಷ್ಟೋ ಹೊತ್ತಿನವರೆಗೆ ಅಂಗೈಯಲ್ಲಿ ಮೊಗ ಮುಚ್ಚಿಕೊಂಡು ಕುಳಿತು ಬಿಟ್ಟಿದ್ದವ. ಅವನ ನಿರೀಕ್ಷೆ ಕೊನೆಗಾಣಿಸಿ ಆಚೆ ಬಂದಿದ್ರು ಡಾಕ್ಟರ್. ಮಿಸ್ಟರ್ ವಿಷ್ಣು ಎಂದು ಡಾಕ್ಟರ್ ಕರೆದಾಗ ಅವರ ಬಳಿ ಓಡಿದ ವಿಷ್ಣು. ಡಾಕ್ಟರ್ ಆರ್ಯ ಎಂದು ಆತಂಕದಿ ಕೇಳಿದವನ ಭುಜ ತಟ್ಟಿದವರು. ನೌ ಈಸ್ ಔಟ್ ಆಫ್ ಡೇಂಜರ್, ಬಟ್ ಅವನ ಆರೋಗ್ಯದ ಬಗ್ಗೆ ಗೊತ್ತಿದ್ದು ನೀವ್ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಿದ್ದೀರಾ? ನಂಗೆ ಗೊತ್ತು ಅವನ ಸ್ಥಿತಿಯಲ್ಲಿ ಎಷ್ಟು ಕೇರ್ ಮಾಡಿದರೂ ಸಾಲದು ಅಂತ, ಬಟ್ ಇಟ್ಸ್ ಓಕೆ ಎಂದು ಡಾಕ್ಟರ್ ಹೇಳಿದಾಗ ನಿಟ್ಟುಸಿರು ದಬ್ಬಿದವ. ನಾನು ಅವನನ್ನು ನೋಡಬಹುದಾ ಎಂದು ಉಸಿರಾಟ ಸಮಸ್ಥಿತಿಗೆ ತಂದುಕೊಂಡು. ಅವನ ನೋಡದೆ ಇವನಿಗೆ ಉಳಿವಿಲ್ಲ. ಹಾಂ, ಪ್ರಜ್ಞೆ ಬಂದಿದೆ, ಮಾತಾಡ್ತಿದ್ದಾನೆ, ನಾನು ಚೆಕ್ ಮಾಡಿ ಬಂದೆ. ಇಷ್ಟು ವರ್ಷ ಅವನನ್ನು ತುಂಬ ಚೆನ್ನಾಗಿ ಜೋಪಾನ ಮಾಡಿದ್ದೀರಾ. ಇನ್ನೂ 5-6 ವರ್ಷ ನೀವು ಕೇರ್ ತಗೊಳ್ಳಿ, ಆಮೇಲೆ ಅವನಿಗೆ ಅರಿವಾಗುತ್ತೆ ಎಲ್ಲ. ಚಿಕ್ಕವನಲ್ವಾ, ಅದಕ್ಕೆ ಹಠ ಮಾಡ್ತಾನೆ. ನಾನೊಮ್ಮೆ ಫಾರಿನ್ ಡಾಕ್ಟರ್ ಜೊತೆ ಮಾತಾಡಿ ನೋಡ್ತೀನಿ ಎಂದರು ಡಾಕ್ಟರ್ ಫೈಲ್ ಕೈಯಲ್ಲಿಟ್ಟಿದ್ದು. ನೋ ಯೂಸ್ ಡಾಕ್ಟರ್, ನಾನು ಆವಾಗಲೇ ಎಲ್ಲ ದೇಶದಲ್ಲೂ ವಿಚಾರಿಸಿ ಆಗಿದೆ. ಅವನ ದೇಹ ಬಲಿಷ್ಠ ಆಗೋವರೆಗೂ ಆಪರೇಷನ್ ಆಗಲಿ ಟ್ರಾನ್ಸ್ಲೇಷನ್ ಆಗಲಿ ಸಾಧ್ಯ ಇಲ್ಲ. ಹೆಚ್ಚು ಕಡಿಮೆ 1 ವರ್ಷ ವೆಂಟಿಲೇಟರಲ್ಲೇ ಬದುಕಿದ್ದಾನೆ. ನಾನೇ ಸ್ವಲ್ಪ ನೀರಲ್ಲಿ ಆಟ ಆಡಿಸಿದೆ. ಐ ವಿಲ್ ಟೇಕ್ ಕೇರ್ ಆಫ್ ಹಿಮ್, ಥ್ಯಾಂಕ್ ಯು ಎಂದಾಗ ಅವನ ಭುಜ ಮತ್ತೊಮ್ಮೆ ತಟ್ಟಿ, ಯು ಆರ್ ಗ್ರೇಟ್ ಫಾದರ್ ವಿಷ್ಣು ಅವರೇ, ನಿಜಕ್ಕೂ ಅಂತಹ ಸ್ಥಿತಿಯಿಂದ ಮಗನನ್ನು ಇಲ್ಲಿವರೆಗೂ ಕಾಪಾಡಿಕೊಂಡಿದ್ದೀರಾ ಎಂದಾಗ ಶುಷ್ಕವಾಗಿ ನಕ್ಕವನು. ಇಲ್ಲ, ನನ್ನಿಂದ ಅವನಲ್ಲ, ಅವನಿದ್ದದ್ದಕ್ಕೆ ನಾನು ಇನ್ನೂ ಬದುಕಿರೋದು. ಸರಿ ಡಾಕ್ಟರ್, ನಾನು ಆರ್ಯನನ್ನು ನೋಡಬೇಕು ಎಂದು ಅವರಿಗೆ ತಿಳಿಸಿ ಮಗನ ನೋಡಲು ಓಡಿದ್ದ ವಿಷ್ಣು. ಒಳಗೆ ಅಡಿ ಇಟ್ಟಾಗ ವೆಂಟಿಲೇಟರ್ ಸಹಾಯದಿಂದ ಉಸಿರಾಡುತ್ತಿದ್ದ ಮಗನ ನೋಡಿ ಕರುಳು ಹಿಂಡಿತ್ತು ಅವನದು. ತನ್ನ ಮಗನಿಗೆ ಮತ್ತೆ ಅದೇ ಸ್ಥಿತಿ ಬಂದಿದೆಯಲ್ಲ ಎಂದು ನೊಂದು ಹೋದವ ತುಂಬು ಪ್ರೀತಿ ಬೆರೆಸಿ ಚಾಂಪ್ ಎಂದು ಕಣ್ತುಂಬಿಕೊಂಡು ಕರೆದಿದ್ದ ಮಗನ.
ಅವನ ಆರ್ಧ ದನಿ ಕೇಳಿ ಅಪ್ಪನ ನೋಡಿದ ಪುಟ್ಟ ಕೂಸು, ನನಗೆ ಪೇನಿಲ್ಲ ಪಪ್ಪ, ಡಾಕ್ಟರ್ ನೋವಾಗದೆ ಇಲ್ಲೋ ಹಾಗೆ ಕ್ಲೀತ್ ಮಾಡಿರು, ನೀವು ಅಲ್ಬೇರಿ ಎಂದು ಮುದ್ದಾಗಿ ನುಡಿದಾಗ ಇದುವರೆಗೂ ತಡೆದಿದ್ದ ಹನಿ ಅವನ ನಯನಗಳ ಮಿತಿ ಮೀರಿ ಜಾರಿತು. ಸಾರಿ ಜಾಮ್, ಮತ್ತೆ ನಿನ್ನನ್ನು ಈ ಸ್ಥಿತಿಗೆ ತಂದು ಬಿಟ್ಟೆ, ಸಾರಿ ಕಣೋ ಎಂದು ಮಗನ ಬಾಚಿ ತಬ್ಬಿಬಿಟ್ಟ. ನೋ ಪಪ್ಪ, ನನ್ನ ತಪ್ಪು ಇದೆ, ನೀವು ಅಲ್ಬೇಡಿ ಎಂದಾಗ ಕಣ್ ತೊಳೆದುಕೊಂಡವ, ಸರಿ ಬಾ ಹೋಗೋಣ, ಮನೇಲಿ ಅಜ್ಜಿ ತಾತ ಕಾಯ್ತಿದ್ದಾರೆ ಎಂದು ಮಗನನ್ನು ಎತ್ತಿಕೊಂಡವ. ಥ್ಯಾಂಕ್ ಯು ಎಂದು ಆರ್ಯನ ಕೇರ್ ಮಾಡಿದ ನರ್ಸ್ಗೆ ಮುಗುಳ್ನಕ್ಕಳು ಆಕೆ. ಆಚೆ ಬಂದವ ಮಗನನ್ನು ಕೂರಿಸಿ, ನೀನು ಇಲ್ಲೇ ಇರು, ನಾನು ಹೋಗಿ ಮೆಡಿಸನ್ ತರ್ತೀನಿ ಎಂದು ಚೀಟಿ ಹಿಡಿದು ಮೆಡಿಕಲ್ ಬಳಿ ನಡೆದ. ಪುಟ್ಟ ಆರ್ಯ ತನ್ನ ಕಣ್ಣುಗಳ ಅಗಲಿಸಿ ಎಲ್ಲ ನೋಡುತ್ತಾ ನಿಂತ. ಈ 4 ವರ್ಷದಲ್ಲಿ ಕನಿಷ್ಠ ಪಕ್ಷ 2 ವರ್ಷ ಆಸ್ಪತ್ರೆಯಲ್ಲಿ ಕಾಲ ಕಳೆದಿದ್ನೇನೋ. ಹೆತ್ತವಳು ಮಾಡಿದ ತಪ್ಪಿಗೆ ಆ ಪುಟ್ಟ ಮಗುವಿಗೆ ಶಿಕ್ಷೆ. ಅದೇ ಹಾಸ್ಪಿಟಲ್ಗೆ ಆರು ತನ್ನಪ್ಪನ ಕರೆದುಕೊಂಡು ಬಂದಿದ್ಲು. ಹೆಚ್ಚೇನೂ ಗಾಯವಾಗದೇ ಇದ್ರೂ ನೆಲದ ಮೇಲೆ ಬಿದ್ದಿದ್ರಿಂದ ಪೇನ್ ಕಿಲ್ಲರ್ ಇಂಜೆಕ್ಷನ್ ತೆಗೆದುಕೊಂಡಿದ್ರು. ಹಾಗೆ BP ಸ್ವಲ್ಪ ಏರುಪೇರಾಗಿದ್ದರಿಂದ ಸ್ವಲ್ಪ ವಿಶ್ರಾಂತಿ ಮಾಡಲು ಹೇಳಿದರು. ಅಪ್ಪ ನೀವಿಲ್ಲೇ ಇರಿ, ನಾನು ಹೋಗಿ ಒಂದು ಜ್ಯೂಸ್ ತೊಗೊಂಡು ಟ್ಯಾಬ್ಲೆಟ್ ತೊಗೊಂಡ್ಬರ್ತೀನಿ ಎಂದಳು ಅಪ್ಪನ ನೋಡಿ. ಮಂಗಳ ಅವರಂತೂ ಚಿಂತೆಗೀಡಾಗಿದ್ರು ನಡೆದ ಘಟನೆಗಳ ನೋಡಿ. ಬೇಗ ಮಂಗಳೇ, ನಿನ್ನಮ್ಮ ನೋಡು ಹೇಗಾಗಿದ್ದಾಳೆ, ಮನೆಗೆ ಹೋಗಿ ಇವಳು ಕೆಟ್ಟಿರೋ ತಲೆ ರಿಪೇರಿ ಮಾಡೋಣ ಎಂದು ತಮಾಷೆ ಮಾಡಿದರು. ಗಂಡನ ಮೇಲೆ ಚೂರು ಮುನಿಸು ತೋರಿದ್ರು ಮಂಗಳ. ನಿಮಗೆ ನನ್ನ ಆಡ್ಕೊಳ್ಳೋದೇ ಚಿಂತೆ, ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅಂತ ನಾನು ಚಿಂತೆ ಮಾಡ್ತಿದ್ರೆ ಅಪ್ಪ ಮಗಳಿಗೆ ನನ್ನ ಕಾಡೋ ಚಿಂತೆ ಎಂದು ಮುನಿಸು ತೋರಿದಾಗ ಅಪ್ಪ ಮಗಳಿಬ್ಬರು ನಕ್ಕರು. ಅಮ್ಮ, ಚಿಕ್ಕದ್ರಲ್ಲೇ ಮುಗೀತು ಅಲ್ವಾ, ಖುಷಿಪಡಿ, ಆಗೋ ದೊಡ್ಡದು ತಪ್ಪಿದೆ, ಹಾಗೆ ಆಗಿದ್ರೆ ಹೀಗೆ ಆಗಿದ್ರೆ ಅನ್ನೋದಕ್ಕಿಂತ ಇಷ್ಟೇ ಆಯ್ತಲ್ಲ ಅಂತ ನೆಮ್ಮದಿಯಿಂದ ಇರಬೇಕು, ಆಯ್ತಾ ಎಂದಳು ಆರತಿ. ಇಂತಹ ಮಾತುಗಳೆಲ್ಲ ಅವಳಪ್ಪನ ಬಳುವಳಿ. ನನ್ನ ಮಗಳನ್ನು ನೋಡಿ ಕಲಿ, ಇಷ್ಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿದೀಯ, ನನ್ನಿಂದ ಒಂದು ಒಳ್ಳೆ ಮಾತು ಕಲೀಲ ಎಂದು ಮತ್ತೆ ಮಡದಿಯ ಕಾಲೆಳೆದರು ಗಿರೀಶ್. ಅಪ್ಪ ನಾನು ಹೋಗಿ ಬರ್ತೀನಿ ಎಂದು ಅವರಿಬ್ಬರ ಕಿತ್ತಾಡಲು ಬಿಟ್ಟು ನಗುತ್ತಾ ನಡೆದಳು ಆರತಿ. ಮೆಡಿಸಿನ್ ನೀಡುವ ಬಳಿ ಒಂಚೂರು ಉದ್ದುದ ಕ್ಯೂ ಇತ್ತು. ದೊಡ್ಡ ಆಸ್ಪತ್ರೆ ಆದರೂ ಚೆನ್ನಾಗಿ ಟ್ರೀಟ್ ಮಾಡುವ ಕಾರಣ ಚೂರು ಹೆಚ್ಚೆ ಜನರಿದ್ದು ಅಲ್ಲಿ. ಹಾಗಾಗಿ ವಿಷ್ಣು ನಿಂತಿದ್ದ ಅಲ್ಲಿ. ಪಪ್ಪ ಬರಲೇ ಇಲ್ಲ, ನಾನಿಲ್ಲಿ ಯಾಲನ್ನ ಕೇಳಲಿ ಎಂದು ಚೇರ್ನಿಂದ ಕೆಳಗಿಳಿದು ನಡೆದು ಬರುತ್ತಿದ್ದ ಆರ್ಯ. ಆಂಟಿ, ನನ್ನ ಪಪ್ಪನ ನೋಡಿದ್ರಾ ಎಂದ ರಿಸೆಪ್ಷನ್ ಅವರ ಬಳಿ. ಅವರು ಮೊದಲೇ ತಲೆ ಬಿಸಿಲಿದ್ದ ಕಾರಣ ಅವನನ್ನು ಗಮನಿಸಲಿಲ್ಲ. ಅವರ ರೆಗ್ಯುಲರ್ ಪೇಷಂಟ್ ಅಲ್ಲವೇ, ಅದಕ್ಕೆ ನೇರವಾಗಿ ಅವಳ ಬಳಿ ಹೋಗಿದ್ದ. ಇಲ್ಲ, ಅಲ್ಲೇ ಇರಬೇಕು ನೋಡು ಎಂದು ಮೆಡಿಸಿನ್ ಕಡೆ ಕೈ ತೋರಿದಾಗ ಅತ್ತೆ ಹೊರಟಾಗ ಯಾವುದೋ ಎಮರ್ಜೆನ್ಸಿ ಪೇಷಂಟನ್ನು ಸ್ಟ್ರೆಚ್ಚರಲ್ಲಿ ಕರೆದೊಯ್ತಿದ್ರು. ಆ ಹೆಂಗಸಿಗೆ ಹೆರಿಗೆ ನೋವು ಬಂದಿತ್ತು. ಹಾಗಾಗಿ ಎಲ್ಲ ಓಡಿ ಬರುವಾಗ ಅವನ ನೋಡದೆ ತಳ್ಳಿಬಿಟ್ರು. ಪಪ್ಪ ಎಂದು ಅರಚಿ ಬಿದ್ದು ಬಿಟ್ಟ ಕೆಳಗೆ. ಅಲ್ಲೇ ಹೋಗುತ್ತಿದ್ದ ಆರು ಕಣ್ಣಿಗೆ ಅವ ಬಿದ್ದಿದ್ದೆ ಅವನ ಬಳಿ ಬಂದವಳು. ಪುಟ್ಟು, ಏಟಾಯ್ತೇನೋ ಎಂದಳು ಅವನ ಮೈ ತಡವಿ. ಅವಳನ್ನೇ ಕಣ್ಣು ಬಿಟ್ಟು ನೋಡುತ್ತಿತ್ತು ಮಗು. ಯಾಕೋ ಹಾಗೆ ನೋಡ್ತಿದೀಯಾ, ಎಲ್ಲಿಗಾದರೂ ಪೆಟ್ಟಾಯ್ತಾ ಎಂದು ಮತ್ತೆ ಕೇಳಿದಾಗ ತಲೆ ಅಡ್ಡಡ್ಡಾಡಿಸಿದವ. ನೀವ್ಯಾಲೋ, ನನ್ನ ಯಾಕೆ ಮಾತಾಡ್ತಿದ್ದಿಲ್ಲ ಎಂದ ಹುಬ್ಬು ಸಂಕುಚಿಸಿ. ಅಪ್ಪನ ಪಡಿ ಹೆಚ್ಚು ಅವ. ನೀನು ಬಿದ್ದೆ ಅಲ್ವಾ ಪುಟ್ಟ, ಅದಕ್ಕೆ ಮಾತಾಡಿಸಿದ್ದು. ನಾನು ಆರತಿ ಅಂದ, ಎಲ್ಲರೂ ನನ್ನ ಆರು ಅಂತಾರೆ ಎಂದು ಅವನ ಕೂದಲು ಕೆದರಿದ್ಲು. ಆಲತಿ ಅಂತಾನ, ನೀವ್ಯಾಕಿಲ್ಲಿಗೆ ಬಂದಿಲ್ಲೋದು, ನಿಮಗೂ ಉಸಿಲಾಡೋಕೆ ಆಗಲ್ವಾ ಎಂದಾಗ ಅವನ ಮಾತು ಅರ್ಥ ಮಾಡಿಕೊಂಡವಳು. ಇಲ್ಲಪ್ಪ, ನನ್ನ ಅಪ್ಪಗೆ ಹುಷಾರಿರಲಿಲ್ಲ, ಅದಕ್ಕೆ ಕರೆದುಕೊಂಡು ಬಂದಿದ್ದ. ನೀನು ಯಾರ ಜೊತೆ ಬಂದಿದೀಯಾ ಎಂದಳು ಅವನನ್ನು ಎತ್ತಿಕೊಂಡು. ನಾನು ನನ್ನ ಪಪ್ಪ ಜೊತೆ ಬಂದಿದ್ದೀನಿ, ನನಗೆ ಆಗಾಗ ಉಸಿಲಾಡೋಕೆ ಕಷ್ಟ ಆಗುತ್ತೆ ಎಂದು ಮುದ್ದಾಗಿ ಹೇಳಿದಾಗ ನೋವಾಯಿತು ಅವಳ ಮನಕ್ಕೆ. ಅಷ್ಟರಲ್ಲಿ ಏನೋ ನೆಂದವ. ಅಯ್ಯೋ ಆಲು, ನನ್ನ ಕೆಳಗೆ ಇಳಿಸು, ಪಪ್ಪ ಹೇಳಿದಾಳೆ, ಯಾವ ಹುಡುಗಿ ಹತ್ಲನೂ ಮಾತಾಡ್ಬೇಡ ಅಂತ, ನೀವೆಲ್ಲ ಚೀತ್ ಮಾತಿಲ್ಲ ಅಂತೆ, ಅವಳು ನೋಡಿಲೆ ಬೈತಾಳೆ ಎಂದವ. ಅವಳ ತೋಳಿನಿಂದ ಜಾರಿ ಮೆಡಿಸಿನ್ ಕೊಡುವ ಬಳಿ ಓಡಿದಾಗ, ನಿನ್ನ ಹೆಸರೇನು ಪುಟ್ಟ ಎಂದಳು ಅವನಂತೆ. ನನ್ನ ಹೆಸರು ಆಲ್ಯ ವಲ್ದನ್ ಎಂದು ಜೋರಾಗಿ ಕೂಗಿ ಅಪ್ಪನ ಸೇರಿದ ಆರ್ಯ. ಅವಳ ಮುಖದಲ್ಲಿ ಎಂದೂ ಕಾಣದ ನಗು ಮೂಡಿತ್ತು ಅವನಿಂದ. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದೆ ಅನ್ಕೋತೀನಿ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ನಮ್ಮ ಮುದ್ದು ಆರ್ಯನ ಮುದ್ದು ಮಾತುಗಳು ಕೇಳೋಕೆ ಇಷ್ಟ ಆಗ್ತಿದೆಯಾ? ಕಮೆಂಟ್ ಹಾಕಿ ಅಭಿಪ್ರಾಯ ತಿಳಿಸಿ. ಪ್ರೀತಿಯಿಂದ ಕೇಳ್ತಿರೋ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.